ಆಗ ದೇವಸ್ಥಾನಗಳು ಇರಲಿಲ್ಲ, ಕಾಡೇ ದೇವಸ್ಥಾನ ಆಗಿತ್ತು. ನಾವೇನು ಹೇಳ್ತೇವೆ ಅಂತಂದರೆ ದೇವರ್ ದಿ ಫಾರೆಸ್ಟ್ ಟೆಂಪಲ್ಸ್ ಅಂತ ಹೇಳ್ತೀವಿ ಕೊಡಗಿನಲ್ಲಿ. ಸೊ ಇವತ್ತು ಕೊಡಗಿನ 1215 ಏನು ದೇವ್ರ ಕಾಡಿದೆ ಅಂತ ಹೇಳಿದೆ, ಎಲ್ಲವೂ ಕೂಡ ಭಾರತೀಯ ಅರಣ್ಯ ಸಂರಕ್ಷಣಾ ಕಾಯ್ದೆ ಅಂಡರ್ನಲ್ಲಿ ಪ್ರೊಟೆಕ್ಟೆಡ್ ಫಾರೆಸ್ಟ್ ಆಗುತ್ತೆ. ಹಳೆಯ ಕಾಲದಲ್ಲಿ ಪ್ರೊಟೆಕ್ಷನ್ ದೇವರ ಒಂದು ಹೆದರಿಕೆಯಲ್ಲಿ ಉಳಿಸ್ಕೊಂಡು ಬಂದಿದ್ದು. ತದನಂತರ ಇವತ್ತು ಜನ ಆದಂಥ ಬದಲಾವಣೆಗಳನ್ನ ನಾವು ನೋಡ್ತಲೇ ಬಂದ್ವಿ. ಯಾರೂ ಕೂಡ ಹಳೆಯ ಕಾಲದಲ್ಲಿ ಈ ಒಂದು ಜೀವ ವೈವಿಧ್ಯತೆಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ದೇವರ ಕಾಡುಗಳನ್ನ ಕ್ರಿಯೇಟ್ ಮಾಡಲಿಲ್ಲ. ಯುನೆಸ್ಕೋ ಕಡೆಯಿಂದ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಹೇಳುವಂಥ ಮಾನ್ಯತೆ ಸಿಕ್ಕಿದೆ. ಇವನ್ ತಲಕಾವೇರಿ ಕೂಡ, ಅಲ್ಲಿ ಒಂದು ಕಾವೇರಮ್ಮ ಹುಟ್ಟಿ ಕೆಳಗಡೆ ಹರಿದು ಬರ್ತಕ್ಕಂಥದ್ದು ಒಂದು ದೇವರ ಕಾಡು, ಅದು ಕಾವೇರಿ ದೇವರ ಕಾಡು ಅಂತಲೇ ಹೇಳ್ತೀವಿ. ಪರಿಸರ ಅಂತ ಹೇಳ್ತಕ್ಕಂಥದ್ದು ಮೊದಲನೆಯಿಂದ ಕೂಡ ಪೂಜನೀಯ ಭಾವಂಥ ಒಂದು ವಸ್ತು. ನಮ್ಮ ದೇಶದ ಸಂಸ್ಕೃತಿಯನ್ನು ತಗೊಂಡೋದ್ರೆ ನಮಗೆ ಗಂಗೆ, ಯಮುನೆ, ಕಾವೇರಿ ಅಂತ ಹೇಳ್ತಕ್ಕಂಥ ನದಿಗಳೆಲ್ಲ ತಾಯಿಯ ಪಾತ್ರ. ಹಾಗೆಯೇ ನೀವು ಕೈಲಾಸ, ಮಾನಸ ಸರೋವರ ಅಂತ ಹೇಳ್ತಕ್ಕಂಥದ್ದೆಲ್ಲವೂ ಕೂಡ ಶಿವನ ಸ್ಥಾನಗಳು. ಹಾಗಾಗಿ ನಮ್ಮ ಸಂಸ್ಕೃತಿಯಲ್ಲಿ ಪರಿಸರವನ್ನು ಸಂಪೂರ್ಣವಾಗಿ ಇಟ್ಕೊಂಡು ನಮ್ಮ ಹಿರಿಯರು ಮಾಡಿಕೊಟ್ಟಿರ್ತಕ್ಕಂಥ ವ್ಯವಸ್ಥೆ. ಇಲ್ಲದಿದ್ದರೆ ನೀವು ಶಿವನ ಕುಟುಂಬ ಒಂದನ್ನು ತಗೊಳ್ಳಿದ್ವಿ, ಎಷ್ಟು ಚೆನ್ನಾಗಿದೆ ಒಂದು ಆ ವ್ಯವಸ್ಥೆಯನ್ನು ನಾವು ಹಿರಿಯರು ಕ್ರಿಯೇಟ್ ಮಾಡಿರೋದು. ಶಿವನ ವಾಹನ ನಂದಿ, ಅದೇ ಪಾರ್ವತಿಯ ವಾಹನ ಸಿಂಹ. ಸಿಂಹ ನಂದಿಯನ್ನು ತಿನ್ಬೋದಲ್ವ? ಶಿವನ ಕೊರಳಿನಲ್ಲಿ ಏನಿದೆ? ಶಿವನ ಕೊರಳಿನಲ್ಲಿ ಹಾವಿದೆ. ಗಣಪತಿ ಏನರ ಮೇಲೆ ಕೂರ್ತಾನೆ? ಇಲಿ ಮೇಲೆ ಕೂರ್ತಾನೆ. ಹಾವು ಇಲಿ ತಿನ್ಬೋದಲ್ವ? ಸುಬ್ರಹ್ಮಣ್ಯ, ಅವನಿಗೆ ಇರ್ತಕ್ಕಂಥದ್ದು ನವಿಲು. ನವಿಲು ಕೂಡ ಹಾವನ್ನು ತಿನ್ಬೋದು, ಇಲಿಯನ್ನು ತಿನ್ಬೋದು. ಇವನ್ನೆಲ್ಲ ಯಾರು ಹುಡುಕಿ ದೇವರುಗಳಿಗೆ ಈ ಒಂದು ವಾಹನಗಳನ್ನು ಕೊಟ್ಟರು ಅಂತ ನಾವು ಯೋಚನೆ ಮಾಡಿದಾಗ, ಇದ್ರ ಹಿಂದೆ ಎಲ್ಲ ಪರಿಸರವನ್ನು ಪೂಜೆ ಮಾಡ್ತಕ್ಕಂಥ ಒಂದೇ ಒಂದು ಕುಟುಂಬದಲ್ಲಿ, ಶಿವನ ಕುಟುಂಬದಲ್ಲಿ ಯಾವ ರೀತಿ ನಾವು ಒಂದು ಪರಿಸರದಲ್ಲಿ ಕಾಣ್ತಕ್ಕಂಥ ಎಲ್ಲ ಅಭಿವ್ಯಕ್ತಿಗಳನ್ನ ಕೊಟ್ಟಿದ್ದಾರೆ, ಇದನ್ನು ಯಾರೋ ಕೊಟ್ಟಿರ್ಬೇಕಲ್ವ? ಹಾಗಾಗಿ ಈ ಚಿಂತನೆ ಮೊದಲೇ ಇತ್ತು. ಹಾಗೆ ಡಾರ್ವಿನ್ ಈ ಇವಲ್ಯೂಷನ್ ಬಗ್ಗೆ ಹೇಳಲಿಕ್ಕೆ ಮೊದಲೇ ನಮ್ಮ ಏನು ದಶಾವತಾರಗಳಿದೆ, ಮತ್ಸ್ಯ, ಕೂರ್ಮ, ವರಾಹ ಅಂತ ಹೇಳ್ತಕೊಂಡು ಹೋಗೋದು, ಅವು ಕೂಡ ಇವೆಲ್ಲವೂ ಎವಲ್ಯೂಷನ್ನೇ. ನೀರಿನಿಂದ ಬಂತು ಜೀವ ಮತ್ಸ್ಯ, ಆಮೇಲೆ ಬಂತು ಕೂರ್ಮ, ಅಲ್ಲಿಂದ ವರಾಹ ಬಂದ ಮ್ಯಾಮಲ್. ಹೀಗೇ ಎಲ್ಲವನ್ನೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೇಳ್ಕೊಂಬಂದಿದ್ದಾರೆ. ಅದರ ಕೆಲವು ನಿದರ್ಶನಗಳು ಇಂದು ಕೆಲವು ಪ್ರದೇಶಗಳಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಕೊಡಗಿನಲ್ಲಂತೂ ನಮ್ಮ ಹಿರಿಯರು ಪರಿಸರವನ್ನು ಪೂಜೆ ಮಾಡಿದಂತಹ ಜನಾಂಗ. ಹಾಗಾಗಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಒಂದಂತೂ ದೇವರ ಕಾಡು ಇದ್ದೇ ಇದೆ. 1214 ದೇವರ ಕಾಡುಗಳು ಕೊಡಗಿನಲ್ಲಿ. 165 ಬೇರೆ ಬೇರೆ ದೇವರು. ಅಂದರೆ ಏನು ಇದನ್ನು ಹೇಳ್ತಾ ಇದ್ದೀನಿ, 165 ದೇವರು ಯಾಕೆ ಬೇಕಿತ್ತು? ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಜನ ಅವರ ಕಲ್ಪನೆಯ ಮೇಲೆ ಒಬ್ಬರು ದೇವರನ್ನು ಮಾಡಿ ಅವರನ್ನಲ್ಲಿ ಕಾಡಿನಲ್ಲಿ ಕೂರಿಸಿರ್ತಾರೆ. ಹಾಗಾಗಿ ಕಾಡು ಅಂತ ಹೇಳ್ತಕ್ಕಂಥದ್ದು ಹಳೆಯ, ಆಗ ದೇವಸ್ಥಾನಗಳು ಇರಲಿಲ್ಲ, ಕಾಡೇ ದೇವಸ್ಥಾನ ಆಗಿತ್ತು. ನಾವೇನು ಹೇಳ್ತೇವೆ ಅಂತಂದರೆ ದೇವರ್ ದಿ ಫಾರೆಸ್ಟ್ ಟೆಂಪಲ್ಸ್ ಅಂತ ಹೇಳ್ತೀವಿ ಕೊಡಗಿನಲ್ಲಿ. ಈ ರೀತಿಯಂಥ ಇದ್ದಂಥ ವ್ಯವಸ್ಥೆಯಲ್ಲಿ ಇಂದು ಬಹಳಷ್ಟು ಪ್ರದೇಶಗಳಲ್ಲಿ ಈ ದೇವರ ಕಾಡುಗಳು ನಾಶ ಆಗೋಗಿದೆ ಅಥವಾ ಕಾಣದೇ ಆಗೋಗಿದೆ. ಆದರೆ ಕೊಡಗಿನಲ್ಲಿ ಇನ್ನೂ ಉಳಿಕೆಯಲ್ಲಿದೆ. ಯಾತಕ್ಕೆ ಅಂತ ಹೇಳಿದ್ರೆ, ಮೊದಲನೆಯದಾಗಿ ಜನರಿಗೆ ಅದರ ಮೇಲಿರ್ತಕ್ಕಂತಹ ನಂಬಿಕೆ. ಈ ಜನರ ನಂಬಿಕೆಯ ಮೇಲೆ ಸರ್ಕಾರ ಏನು ಮಾಡ್ತು ಅಂದರೆ, ಕೊಡಗಿನ ದೇವರ ಕಾಡುಗಳು ಯಾವುದೇ ಒಬ್ಬ ವ್ಯಕ್ತಿಗೆ ಸೇರಿದಲ್ಲ, ಆ ಹಳ್ಳಿಗೆ ಸೇರಿದ್ದು ಅಂಥೇಳಿ ಅದಕ್ಕೆ ಪ್ರೊಟೆಕ್ಟೆಡ್ ಫಾರೆಸ್ಟ್ ಸ್ಟೇಟಸ್ ಕೊಡ್ತಾರೆ ಅದನ್ನು. ಸೊ ಇವತ್ತು ಕೊಡಗಿನ 1215 ಏನು ದೇವರ ಕಾಡಿದೆ ಅಂತ ಹೇಳಿದೆ, ಎಲ್ಲವೂ ಕೂಡ ಭಾರತೀಯ ಅರಣ್ಯ ಸಂರಕ್ಷಣಾ ಕಾಯ್ದೆ ಅಂಡರ್ನಲ್ಲಿ ಪ್ರೊಟೆಕ್ಟೆಡ್ ಫಾರೆಸ್ಟ್ ಆಗುತ್ತೆ. ಹಾಗಾಗಿ ಫಾರೆಸ್ಟ್ ಆದ ತಕ್ಷಣ ಜನರಿಗೆ ಅದ್ರ ಮೇಲೆ ಏನು ಅವರಿಗೆ ರೈಟ್ಸ್ ಇಲ್ವಾ? ಜನರಿಗೆ ರೈಟ್ಸ್ ಇದೆ. ಏನು ರೈಟ್ಸ್ ಇದೆ? ನಾವು ಪೂಜೆ ಮಾಡ್ತಕ್ಕಂಥ ರೈಟ್ಸ್ ಇದೆ. ಅಲ್ಲಿ ಬಿದ್ದಿದ್ದು ಅಥವಾ ಒಣಗಿದ್ದು ಮರಗಳಿದ್ದರೆ ಅದನ್ನು ತಗೊಂಡು ಬಂದು ದೇವಸ್ಥಾನಕ್ಕೆ ಕೆಲಸ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಿಕೊಟ್ಟಿದೆ. ಈ ನಿಟ್ಟಿನಲ್ಲಿ ಜನರ ನಂಬಿಕೆಯ ಮೇಲೆ ಸರ್ಕಾರ ಅದಕ್ಕೆ ಲೀಗಲ್ ಪ್ರೊಟೆಕ್ಷನ್ ಕೊಟ್ಟಿರೋದ್ರಿಂದ ಇವತ್ತು ಕೊಡಗಿನಲ್ಲಿ ದೇವರ ಕಾಡುಗಳು ಉಳಿದಿದೆ. ಹಾಗಾಗಿ ಏನಪ್ಪ ಇದು ದೇವರ ಕಾಡು ಅಂದರೆ ಬರೀ ದೇವಸ್ಥಾನ ಒಂದೇ ಆಯಿತಾ? ಅಲ್ಲ. ಹಳೆಯ ಕಾಲದಲ್ಲಿ ನಮ್ಮಲ್ಲಿ ನ್ಯಾಯಾಲಯಗಳು ಇರಲಿಲ್ಲ. ಹಾಗೇನಾಗೋದು,
ಊರಿನಲ್ಲಿ ಯಾರೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಕೂಡ ಅವನ್ನ ಕರ್ಕೊಂಬಂದು ದೇವ್ರ ಮುಂದೆ ನಿಲ್ಲಿಸೋರು. ದೇವ್ರ ಮುಂದೆ ನಿಲ್ಲಿಸಿದ್ಮೇಲೆ ಅವ್ನು ಮಾಡಿದಂಥ ತಪ್ಪನ್ನು ಹೇಳಿದ್ಮೇಲೆ ದೇವರು ಅವನಿಗೆ ಅದಕ್ಕೆ ಪನಿಷ್ಮೆಂಟ್ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಅವನಿಗೊಂದು ಹೆದರಿಕೆಯನ್ನು ಹುಟ್ಟಿಸುವಂಥ ಒಂದು ವ್ಯವಸ್ಥೆ ಇತ್ತು. ಹಾಗಾಗಿ ಹಳೆಯ ಕಾಲದಲ್ಲಿ ಪ್ರೊಟೆಕ್ಷನ್ ದೇವರ ಒಂದು ಹೆದರಿಕೆಯಲ್ಲಿ ಉಳಿಸ್ಕೊಂಡು ಬಂದಿದ್ದು. ತದನಂತರ ಇವತ್ತು ಜನ ಆದಂಥ ಬದಲಾವಣೆಗಳನ್ನ ನಾವು ನೋಡ್ತಲೇ ಬಂದ್ವಿ. ಒಂದು ನ್ಯಾಯವನ್ನು ಕೊಡ್ತಕ್ಕಂಥ ಸ್ಥಾನ ಆಗಿತ್ತು. ಎರಡನೇದು ಏನು ಕೊಡಗಿನ ಪಾರಂಪರಿಕ ನೃತ್ಯಗಳಿದೆ, ಸಂಗೀತ ಇದೆ, ಇವೆಲ್ಲವೂ ಕೂಡ ಪ್ರಾರಂಭವಾಗಿದ್ದು ದೇವರಲ್ಲಿ. ಆ ಒಂದು ದೇವರಿಗಾಗಿ ಅರ್ಪಣೆ ಮಾಡಿದ್ದು. ನಮ್ಮ ಬೊಳಕಾಟಿರ್ಬೋದು, ಕೊಂಬಾಟಿರ್ಬೋದು, ಇವೆಲ್ಲವೂ ಕೂಡ ದೇವರಿಗೆ ಅಂತಲೇ ಪ್ರಾರಂಭವಾಗಿ ನೃತ್ಯಗಳು, ಅದಕ್ಕೆ ಪೂರಕವಾದಂತಹ ಹಾಡುಗಳು ಇವೆಲ್ಲವೂ ಬೆಳೆದು ಬಂದಿದ್ದೇ ದೇವರ ಒಂದು ಸ್ಥಾನದಲ್ಲಿ. ಹಾಗಾಗಿ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಯಾರೂ ಕೂಡ ಹಳೆಯ ಕಾಲದಲ್ಲಿ ಈ ಒಂದು ಜೀವ ವೈವಿಧ್ಯತೆಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ದೇವರ ಕಾಡುಗಳನ್ನ ಕ್ರಿಯೇಟ್ ಮಾಡಲಿಲ್ಲ. ಯಾಕೆಂದರೆ ಎಲ್ಲ ಕಡೆಯಲ್ಲೂ ಕಾಡಿತ್ತು. ಆದರೆ ಇದು ದೇವರ ಕಾಡು ಅಂತ ಹೇಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಹಿರಿಯರು, ತದನಂತರ ಸರ್ಕಾರ ಇದನ್ನು ಒಂದು ನ್ಯಾಯವಾದಂತಹ ಒಂದು ಪ್ರೊಟೆಕ್ಷನನ್ನು ಕೊಟ್ಟು ಇವತ್ತು ಕೂಡ ನಡೆಸ್ಕೊಂಬರ್ತಾ ಇದ್ದೀವಿ. ಹಾಗಾಗಿ ನಮ್ಮಲ್ಲಿ ಮಾರ್ಚ್ 15ರಿಂದ ಏಪ್ರಿಲ್ 15ರವರೆಗೆ ಎಲ್ಲ ದೇವರ ಕಾಡುಗಳಲ್ಲಿ ಹಬ್ಬಗಳು ನಡೀತೆ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಯಾವುದೇ ಮದುವೆ ಅಥವಾ ಯಾವುದೂ ಶುಭ ಕಾರ್ಯಗಳು ನಡೆಯೋದಿಲ್ಲ. ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಈ ಹಬ್ಬ ನಡೆಯುತ್ತೆ. ಊರಿನವ್ರಿಗೆ ಎಲ್ಲೇ ಇದ್ದರೂ ಕೂಡ ಆ ಹಬ್ಬಕ್ಕೆ ಬರ್ತಾರೆ. ಇವತ್ತು ಇನ್ನೂ ಕೂಡ ಮೈ ಮೇಲೆ ದೇವರು ಬರೋದು ಅಂತ ಹೇಳುವಂತಹ ಪದ್ಧತಿಗಳು ಇನ್ನೂ ಕೂಡ ಭಾಳಷ್ಟು ಕಡೆ ಇದೆ. ಅಲ್ಲಿ ಇವೆಲ್ಲವೂ ಇರೋದರಿಂದ ಆ ವ್ಯವಸ್ಥೆಯಲ್ಲಿ ಪರಿಸರವನ್ನು ಪೂಜೆ ಮಾಡ್ತಕ್ಕಂತಹ ಒಂದು ಪದ್ಧತಿ ಇನ್ನೂ ಕೊಡಗಿನಲ್ಲಿ ಉಳಿದಿದೆ ಅಂತ ಹೇಳುವಂಥದ್ರಲ್ಲಿ ಯಾವುದೇ ಒಂದು ಇದಿಲ್ಲ. ಆದರೂ ಕೆಲವು ಕಡೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಒಂದು ಪ್ರದೇಶಗಳನ್ನು ಎನ್ಕ್ರೋಚ್ಮೆಂಟ್ಸ್ ಆಗಿದೆ. ಮತ್ತು ಕೆಲವು ಕಡೆ ಮರಗಳನ್ನೂ ಕೂಡ ಕಡಿದಿದ್ದಾರೆ. ಇದಿಲ್ಲ, ತೊಂದರೆಗಳಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನೀವು ಸಂಪೂರ್ಣವಾದಂಥ ಒಂದು ಚಿತ್ರಣವನ್ನು ತಗೊಂಡ್ರೆ ನಮಗೆ ಇವತ್ತು ಕೊಡಗಿನಲ್ಲಿ ಉಳಿದಿದೆ. ಹಾಗಾಗಿ ನಮಗೇನು ರೆಕಗ್ನಿಷನ್ ಸಿಕ್ಕಿದೆ ಅಂತೇಳಿದರೆ, ಯುನೆಸ್ಕೋ ಕಡೆಯಿಂದ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಹೇಳುವಂಥ ಮಾನ್ಯತೆ ಸಿಕ್ಕಿದೆ. ಭಾರತ ಸರ್ಕಾರದಿಂದ ಇದು ಇನ್ಫಾರ್ಮಲ್ ಕನ್ಸರ್ವೇಷನ್, ಅಂದರೆ ಎರಡು ಥರದ ಕನ್ಸರ್ವೇಷನ್ ಇದೆ. ಅರಣ್ಯ ಇಲಾಖೆ ಮಾಡ್ತಕ್ಕಂಥದ್ದು ಫಾರ್ಮಲ್ ಕನ್ಸರ್ವೇಷನ್. ಇನ್ಫಾರ್ಮಲ್ ಕನ್ಸರ್ವೇಷನ್ ಅಂತ ಹೇಳಿದ್ರೆ ಜನ ಸೇರಿ ಒಗ್ಗೂಡಿ ಮಾಡ್ತಕ್ಕಂತಹ ಒಂದು ಸಂರಕ್ಷಣೆಯ ಒಂದು ವಿಧಾನ. ಇದ್ರ ಬಗ್ಗೆ ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಕೂಡ ಕೊಡಗಿನ ದೇವರ ಕಾಡುಗಳ ಉದಾಹರಣೆಯನ್ನು ಎಲ್ಲ ಕಡೆಗೆ ಹೇಳಿದ್ದಾರೆ. ನಾನಂತೂ ನನ್ನ ಒಂದು ಅಧ್ಯಯನದಲ್ಲಿ ನಾನು ಸುಮಾರು 30 ವರ್ಷಗಳ ಕಾಲ ಈ ದೇವರ ಕಾಡುಗಳ ಸಂಶೋಧನೆಯನ್ನು ಮಾಡಿ, ಈ ದೇವರ ಕಾಡುಗಳ ಒಂದು ಏನು ಕೆಲಸವನ್ನು ಮಾಡಿದ್ದೇವೆ, ದೇವರ ಒಂದು ಅನುಗ್ರಹದಿಂದ ಪ್ರಪಂಚದಾದ್ಯಂತ ನಾನು ಕಾನ್ಫರೆನ್ಸ್ಗಳಿಗೆ ಹೋಗಿ ಇದನ್ನು ಪ್ರೆಸೆಂಟ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ನಮಗೆ ನಾವು ಮಾಡಿರ್ತಕ್ಕಂತಹ ಕೆಲಸಕ್ಕೆ, ಅಂದರೆ ಅರಣ್ಯ ಮಹಾವಿದ್ಯಾಲಯ ಮಾಡಿರ್ತಕ್ಕಂಥ ಕೆಲಸಕ್ಕೆ ಒಂದು ಮೂಲಭೂತವಾದಂಥ ವ್ಯವಸ್ಥೆ ನಾವು ದೇವರ ಕಾಡಿನಲ್ಲಿ ಪ್ರಾರಂಭ ಮಾಡಿದಂತಹ ಕೆಲಸ. ಹಾಗಾಗಿ ಪರಿಸರವನ್ನು ಪೂಜೆ ಮಾಡಿ ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ವ್ಯವಸ್ಥೆ ಏನು ಉಳಿದಿದೆ ಅದನ್ನು ಹೊರಗಡೆಯವರು ಕೂಡ ಬೇಕಾದ್ರೆ ಬಂದು ಅನುಭವಿಸ್ಬೋದು. ಆದರೆ ಅದು ಟೂರಿಸಮ್ ಪ್ಲೇಸ್ ಅಲ್ಲ, ಅದು ರಿಲಿಜಿಯಸ್ ಪ್ಲೇಸು. ಇವನ್ ತಲಕಾವೇರಿ ಕೂಡ ಅಲ್ಲಿ ಒಂದು ಕಾವೇರಮ್ಮ ಹುಟ್ಟಿ ಕೆಳಗಡೆ ಹರಿದು ಬರ್ತಕ್ಕಂಥದ್ದು ಒಂದು ದೇವ್ರ ಕಾಡು. ಅದು ಕಾವೇರಿ ದೇವ್ರ ಕಾಡು ಅಂತಲೇ ಹೇಳ್ತೀವಿ. ನಮ್ಮ ಮನೆ ದೇವರು ಇಗ್ಗುತಪ್ಪ, ಅವನು ಶಿವನ ಒಂದು ಅವತಾರ, ಅವನದೇ ಒಂದು ಕಾಡು ಬೇರೆ. ಅವನ್ನ ಪ್ರತಿ ವರ್ಷ ಹಬ್ಬದಲ್ಲಿ ಆ ಕಾಡಿಗೆ ತೊಗೊಂಡೋಗ್ತಾರೆ, ಮೇಲ್ಗಡೆಗೆ ತೊಗೊಂಡೋಗಿ ಮತ್ತೆ ಅವರು ದೇವರನ್ನ ಕೆಳಗಡೆ ತರ್ತಕ್ಕಂತಹ ವ್ಯವಸ್ಥೆ. ಹಾಗಾಗಿ ದೇವರು ಮತ್ತು ಕಾಡು ಅಂತ ಹೇಳ್ತಕ್ಕಂತಹ ಒಂದು ಸಂಬಂಧ ಏನಿದೆ ಅದು ಇನ್ನೂ ಕೂಡ ನಾವು ಕಣ್ತುಂಬಿ ನೋಡ್ಕೊಳ್ಳುವಂಥ ವ್ಯವಸ್ಥೆ ಕೊಡಗಿನಲ್ಲಿದೆ. ಆ ಹಬ್ಬಗಳಿಗೆ ನೀವು ಬಂದು ನೋಡಿದರೆ ಅಲ್ಲಿ ಕುಣಿತಕ್ಕಂಥ ಏನು ದೇವ್ರ ಮುಂದೆ ಮಾಡ್ತಕ್ಕಂಥ ನಾಟ್ಯಗಳನ್ನು ಇನ್ನೆಲ್ಲೂ ಹೊರಗಡೆ ಮಾಡಲಿಕ್ಕೆ ಪ್ರಾವಿಷನ್ ಇಲ್ಲ. ಅವರು ಹೊರಗಡೆ ಮಾಡಲಿಕ್ಕೆ ಬಿಡೋದೂ ಇಲ್ಲ. ಕೆಲವು ನಾಟ್ಯಗಳನ್ನು ವಿಶೇಷವಾದಂತಹ ಒಂದು ಸಂಸ್ಕೃತಿಯ ಕೆಲವು ವಿಷಯಗಳಿವೆ.